ಎರಡನೇ ಎಂಗೇಜ್ಮೆಂಟ್ ಆದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ ರವರು ಎರಡನೇ ಎಂಗೇಜ್ಮೆಂಟ್ ಅನ್ನ ಆಗಿದ್ದಾರೆ. ಸೊ ಕೊನೆಗೂ ಒಂದು ಎರಡನೇ ಮದುವೆ ಆಗಲ್ಲ ಅಂತಕ್ಕಂಥದವರು ಒಂದು ಎರಡನೇ ಎಂಗೇಜ್ಮೆಂಟ್ ಅನ್ನ ಆಗಿದ್ದಾರೆ. ಹೌದು ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ಪ್ರತಿಭೆ, ಸ್ಯಾಂಡಲ್ವುಡ್ ನ ಒಂದು ಒಳ್ಳೆಯ ಪ್ರತಿಭೆ ಅಂತಕ್ಕಂಥದನ್ನ ನಾವು ಮೇಘ್ನಾ ರಾಜ್ ರವರಿಗೆ ಹೇಳ್ಬಹುದು. ತಮ್ಮ ಹಲವಾರು ಚಿತ್ರಗಳ ಮೂಲಕ ಹಲವಾರು ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ತೆಲುಗುಗಳಲ್ಲೂ ಕೂಡ ಒಂದು ನಟಿಸಿದ್ದಾರೆ. ಹಲವಾರು ಒಂದು ಹಿಟ್ ಸಿನಿಮಾಗಳು, ರಾಜಾಹುಲಿ ಅಂತ ಹಿಟ್ ಸಿನಿಮಾಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ ರವರ ಒಂದು ಗಂಡ ಆದಂತಹ ಮೊದಲನೆಯ ಪತಿ ಆದಂತಹ ಒಂದು ಯಾರಪ್ಪ ಅಂತಂದ್ರೆ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಎಲ್ರು ಕೂಡ ತುಂಬಾನೇ ಒಂದು ದುಃಖಗಳನ್ನ ಒಳಗಾಗಿದ್ರು. ಸೊ ಮೇಘ್ನಾ ರಾಜ್ ರವರಿಗೂ ಕೂಡ ಆಕಾಶವೇ ತಲೆ ಮೇಲೆ ಬಿದ್ದಿತ್ತು. ಯಾಕಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಮೇಘ್ನಾ ರಾಜ್ ರವರು ಆ ಒಂದು ಸಮಯದಲ್ಲಿ ಗರ್ಭಿಣಿಯಾಗಿದ್ರು. ಅವಾಗ ಹಲವಾರು ಸಮಾಜದ ನಿಂದನೆಗಳು ಅವರಿಗೆ ಬಂದ್ವು. ಯಾವ ರೀತಿಯಾಗಿ ಬಂದ್ವು ಅಪ್ಪ ಅಂತಂದ್ರೆ ಇನ್ನೇನು ಅವರು ಸಾಯ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದ್ರಂತೆ. ಸೊ ಆಗ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳದೆ ಯಾರು ಏನೇ ಅನ್ಲಿ ಏನೇ ಆಗ್ಲಿ ನನ್ನ ಮಕ್ಕಳಿಗೋಸ್ಕರ, ನನ್ನ ಮಗುವಿಗೋಸ್ಕರ ನಾನು ಬದುಕ್ತೇನೆ ಅನ್ನುವಂತ ಒಂದು ಛಲವನ್ನ ಬಿಡದೆ ಸೊ ಆ ಮಗುವಿಗೋಸ್ಕರ ಬದುಕಬೇಕು ಅನ್ನೋ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರಂತೆ. ಸೊ ಈಗ ಆ ಒಂದು ಮೇಘ್ನಾ ರಾಜ್ ರವರು ಒಂದು ಮದುವೆಯನ್ನ ಆಗ್ತಿದ್ದಾರಂತೆ, ಎರಡನೇ ಎಂಗೇಜ್ಮೆಂಟ್ ಅನ್ನ ಆಗಿದ್ದಾರಂತೆ. ಸೊ ಅಷ್ಟಕ್ಕೂ ಹುಡುಗ ಯಾರು ಏನನ್ನ ಕೆಲಸ ಮಾಡ್ತಾರೆ? ಸೊ ಎರಡನೇ ಮದುವೆಯನ್ನ ಮೇಘ್ನಾ ರಾಜ್ ರವರು ಮೊಟ್ಟ ಮೊದಲನೇದಾಗಿ ಆಗುತ್ತೇನೆ ಅನ್ನೋ ಮಾತನ್ನ ಹೇಳಿರ್ಲಿಲ್ಲ. ಸೊ ನಾನು ಖಂಡಿತವಾಗ್ಲೂ ಎರಡನೇ ಮದುವೆಯನ್ನ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಈಗ ಎರಡನೇ ಮದುವೆಯನ್ನ ಆಗ್ತಿದ್ದಾರೆ ಯಾಕೆ? ಸೊ ಮೊನ್ನೆ ಅಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಲ್ಲಿ ಹೇಳಿದ್ದಾರೆ, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು, ಅದಕ್ಕೆ ನಾನು ಎರಡನೇ ಮದುವೆಯನ್ನ ಆಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಎರಡನೇ ಮದುವೆಯನ್ನ ಆಗ್ತಿದ್ರೆ ಸೊ ಆ ಎರಡನೇ ಮದುವೆಯ ಗಂಡು ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ ಹಾಗೆ ಚಿರಂಜೀವಿ ಸರ್ಜಾ ಇವರಿಬ್ರು ಒಂದು ಪ್ರೀತಿಸಿಬಿಟ್ಟು ಮದುವೆಯನ್ನ ಆದಂತವ್ರು. ಹಿಂದೂ ಸಂಪ್ರದಾಯದಂತೆ ಕೂಡ ಮದುವೆ ಆಗಿದ್ರು. ಹಾಗೆ ಈ ಒಂದು ಮೇಘ್ನಾ ರಾಜ್ ರವರು ಕ್ರಿಶ್ಚಿಯನ್ ಸಂಪ್ರದಾಯದವರು. ಸೊ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಕೂಡ ಇವರಿಬ್ರು ಮದುವೆಯನ್ನ ಆಗಿದ್ರು. ತುಂಬಾನೇ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ರು. ಸೊ ದುರಾದೃಷ್ಟವಶಾತ್ ಹೇಳ್ಬೇಕಪ್ಪ ಅಂತಂದ್ರೆ ದೇವರಿಗೆ ಕೂಡ ನೋಡೋಕೆ ಆಗೋದಿಲ್ಲ ಅನ್ಸುತ್ತೆ ಒಳ್ಳೆಯ ಜೋಡಿಗಳನ್ನ. ಹೀಗೆ ಒಂದು ಒಳ್ಳೆಯ ಜೋಡಿಗಳನ್ನ ಕರ್ಕೊಂಡ್ ಬಿಡ್ತಾನೆ. ಉದಾಹರಣೆಗೆ ನಾವು ನೋಡ್ಬೇಕಪ್ಪ ಅಂತಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಅಪ್ಪು ಜೋಡಿ, ಅದರಲ್ಲೂ ಅಪ್ಪು ಅವರನ್ನ ಕರೆದುಕೊಂಡ್ ಬಿಟ್ಟ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಹಲವಾರು ಜೋಡಿಗಳನ್ನ ನಾವು ನೋಡಿದ್ದೇವೆ. ಮೊನ್ನೆ ಅಷ್ಟೇ ಒಂದು ಮರಣ ಹೊಂದಿದ ದಿಲೀಪ್ ರಾಜ್, ಅವರಲ್ಲೂ ಕೂಡ ತುಂಬಾ ಒಂದು ಒಳ್ಳೆಯ ಬಾಂಡಿಂಗ್ ಇತ್ತು ಗಂಡ ಹೆಂಡತಿಯಲ್ಲಿ. ಸೊ ಅವರಲ್ಲೂ ದಿಲೀಪ್ ರಾಜ್ ರವರು ನಿಧನವನ್ನ ಹೊಂದಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ವಿಜಯ ರಾಘವೇಂದ್ರ ಹಾಗೆ ಒಂದು ಅವರ ಪತ್ನಿ ಆದಂತಹ ಅವರಲ್ಲೂ ಕೂಡ ಅವರ ಪತ್ನಿಯನ್ನ ಕರೆದುಕೊಂಡ್ಬಿಟ್ರು ದೇವ್ರು. ಸೊ ಈ ರೀತಿಯಾಗಿ ನೋಡ್ಬೇಕಪ್ಪ ಅಂತಂದ್ರೆ ತುಂಬಾನೇ ಒಂದು ಒಳ್ಳೆಯ ಜೋಡಿಗಳನ್ನ ದೇವ್ರು ಕಿತ್ಕೊಂಡ್ ಬರ್ತಾನೆ. ತುಂಬಾ ಅಂದ್ರೆ ಒಂದು ದುಃಖಕ್ಕೆ ಒಳಗಾಗಿದ್ರು, ಒಂದು ಪತಿಯನ್ನ ಕಳ್ಕೊಂಡಿರುವಾಗ ಆಕಾಶವೇ ತಲೆ ಮೇಲೆ ಬಿದ್ದಿತ್ತು ಅನ್ನೋ ರೀತಿಯಾಗಿ ಒಂದು ಇದ್ರು. ಸೊ ಅದಾದ ನಂತರ ಇವರಿಗೆ ಗಂಡು ಮಗು ಜನನವಾದಾಗ ಮಗನಿಗೋಸ್ಕರ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಮಗನಿಗೆ ತಂದೆ ತಾಯಿ ಎಲ್ಲ ತಾವೇ ಆಗಿ ಸೊ ಆ ಮಗನನ್ನ ನೋಡ್ಕೊಳ್ಬೇಕು ಅನ್ನೋ ಒಂದು ವಿಚಾರದಿಂದ ಒಂದು ಜೀವನವನ್ನ ನಡೆಸೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಏನಾಯ್ತಪ್ಪ ಅಂತಂದ್ರೆ ತುಂಬಾನೇ ಒಂದು ಒಳ್ಳೆಯ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ತುಂಬಾ ಒಂದು ಜನರ ಬಣ್ಣವನ್ನ ಆವಾಗ ಅವರು ನೋಡಿದ್ರು. ಹಲವಾರು ಜನರು ಅವರ ಜೊತೆಗೆ ಇದ್ರು. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದ್ರೆ ಅವ್ರನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರಂತೆ. ಒಂದು ಅವರ ಸಂಬಂಧಿಕರು ಒಂದು ಚಿರಂಜೀವಿ ಸರ್ಜಾ ಅವರ ಮರಣಕ್ಕಿಂತ ಮೊದಲು ತುಂಬಾನೇ ಚೆನ್ನಾಗಿ ಅವ್ರ ಜೊತೆ ಇದ್ರಂತೆ. ಯಾಕೆಪ್ಪ ಅಂತಂದ್ರೆ ಒಂದು ಚಿರಂಜೀವಿ ಸರ್ಜಾ ಅವರ ಹೆಸರನ್ನ ಇಟ್ಕೊಂಡು ಅವರು ಬೆಳಿತಾ ಇದ್ರಂತೆ. ಏನಾದ್ರೂ ಹೋದ್ರೆ ನಾನು ಹೀಗೆ ಚಿರಂಜೀವಿ ಸರ್ಜಾ ಅವರ ಒಂದು ರಿಲೇಷನ್ ಅಂತ ಹೇಳ್ಕೊಂಡು ಬೆಳಿತಾ ಇದ್ರಂತೆ. ಸೊ ಅವರು ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಎಲ್ರು ಕೂಡ ಅವರಿಗೆ ಒಂದು ಅಪೋಸಿಟ್ ಆಗಿ ನಿಂತು ಅವರ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋ ಮಾತನ್ನ ಮೇಘ್ನಾ ರಾಜ್ ಅವರು ಹೇಳ್ತಾರೆ. ನಾನು ಯಾರನ್ನ ತುಂಬಾ ಚೆನ್ನಾಗಿ ನಂಬಿದ್ಯೋ ಅವರೇ ನನಗೆ ಮೋಸ ಮಾಡಿದ್ರು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಇನ್ನು ಮೇಘ್ನಾ ರಾಜ್ ರವರ ಎರಡನೇ ಮದುವೆ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ ನೀವು ಎರಡನೇ ಮದುವೆನ ಆಗಲ್ಲ ಅಂತಂದಿದ್ರಿ. ಸೊ ಈಗ ಯಾಕೆ ಎರಡನೇ ಮದುವೆನ ಆಗ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ ಅನ್ನೋ ಮಾತನ್ನ ಒಂದು ಆಂಕರ್ ಅವರು ಮೇಘ್ನಾ ರಾಜ್ ರವರಿಗೆ ಕೇಳ್ತಾರೆ. ಆಗ ಆಂಕರ್ ಅವರು ಮೇಘ್ನಾ ರಾಜ್ ರವರಿಗೆ ಕೇಳಿದಾಗ ಮೇಘ್ನಾ ರಾಜ್ ರವರು ಕೊಟ್ಟ ಉತ್ತರ ತುಂಬಾ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ನನ್ಗೂ ಕೂಡ ಒಬ್ಬ ಒಳ್ಳೆಯ ಸಂಗಾತಿ ಬೇಕು, ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು, ಅವನಿಗೂ ತುಂಬಾ ಚಕ್ಕವನು, ಅವನಿಗೆ ತಂದೆ ಸ್ಥಾನ ಕೊಡೋಕೆ ಯಾರಾದ್ರೂ ಬೇಕು. ಯಾಕೆಂದ್ರೆ ನಾನೇ ತಂದೆ ತಾಯಿ ಎಲ್ಲ ಸ್ಥಾನವನ್ನು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ನನ್ನಿಂದ ಸಾಧ್ಯವಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಯಾಕಪ್ಪ ಅಂತಂದ್ರೆ ನಾನು ಒಬ್ಬ ಒಳ್ಳೆಯ ತಾಯಿ ಸ್ಥಾನವನ್ನೇ ಸರಿಯಾಗಿ ಅವನಿಗೆ ತುಂಬೋಕೆ ಆಗ್ತಿಲ್ಲ, ಇನ್ನು ತಂದೆಯ ಸ್ಥಾನವನ್ನ ಹೇಗೆ ಕೊಡ್ಲಿ? ಅಷ್ಟಕ್ಕೂ ಅವನು ಗಂಡು ಮಗು, ಎಲ್ಲವನ್ನು ಕೂಡ ನನ್ನ ಹತ್ರ ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಅವನ ಪರ್ಸನಲ್ಸ್, ಅವನ ಸೀಕ್ರೆಟ್ಸ್ ಅನ್ನ ಹೇಳ್ಕೊಳ್ಳೋಕಾದ್ರೂ ಒಬ್ಬ ತಂದೆ ಅವನಿಗೆ ಬೇಕೇ ಬೇಕು ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ ಅವರು ಹೇಳ್ತಾರೆ. ಇನ್ನು ನಾನು ಟಯರ್ಡ್ ಆಗಿ ಬಂದ್ರೆ ಟಯರ್ಡ್ ಆಗಿದ್ಯಾ, ಅವನು ಖುಷಿಯಾಗಿದ್ರೆ ಖುಷಿಯಾಗಿದ್ಯಾ ಅನ್ನೋ ಮಾತನ್ನ ಕೇಳೋಕಾದ್ರೂ ನನ್ಗೆ ಒಬ್ರು ಬೇಕು ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ ಅವರು ಹೇಳಿದ್ದಾರೆ. ನೀವು ಎರಡನೇ ಮದುವೆನ ಆಗ್ತೀರಾ ಅನ್ನೋ ಮಾತನ್ನ ಕೇಳಿದಾಗ ಆ ಮೇಘ್ನಾ ರಾಜ್ ಅವರು ಹೇಳಿದ್ದೇನಪ್ಪಾ ಅಂತಂದ್ರೆ
ಖಂಡಿತವಾಗ್ಲೂ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಎರಡನೇ ಮದುವೆನ ಆಗ್ತೀನಿ. ಸೊ ನಾನು ಈಗಲೇ ಆಗ್ತೀನಿ ಅನ್ನೋ ಮಾತನ್ನ ಹೇಳೋದಿಲ್ಲ, ನನಗೆ ಯಾವಾಗ ಆಗ್ಬೇಕು ಅವಾಗ ಆಗ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಇನ್ನು ಈಗ ಹರಿದಾಡ್ತಿರೋ ಮಾಹಿತಿಗಳ ಪ್ರಕಾರ ಮೇಘ್ನಾ ರಾಜ್ ಅವರು ಎರಡನೇ ಮದುವೆನ ಆಗ್ತಿದ್ದಾರೆ ಅನ್ನೋ ಸುದ್ದಿಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಸೊ ಇನ್ನು ಗಂಡು ಯಾರು ಹೇಳ್ಬೇಕಪ್ಪ ಅಂತಂದ್ರೆ ಅವರ ಸಂಬಂಧಿಕರಲ್ಲೇ ಯಾರೋ ಒಂದು ಗಂಡನ ನೋಡಿದ್ದಾರಂತೆ. ಸೊ ಅಷ್ಟಕ್ಕೂ ಗಂಡು ಯಾರು ಅನ್ನೋದು ಇನ್ನೂ ಕೂಡ ಸರಿಯಾಗಿ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಸೊ ಗಂಡು ಯಾರು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದ್ಮೇಲೆ ನಾವು ಈ ಒಂದು ಚಾನಲ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಈ ಮೇಘ್ನಾ ರಾಜ್ ಅವರ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರು ಎರಡನೇ ಮದುವೆ ಆಗೋದು ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮಾಡಿ.